ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಯಾದೃಚ್ಛಿಕ ಅಲ್ಲ, ಇದು ಒಂದು ಸಂಕೇತ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ನೀವು ಇತ್ತೀಚೆಗೆ ಅನುಭವಿಸಿದ ಕಷ್ಟಗಳು, ಮನಸ್ಸಿನ ಒತ್ತಡ, ಆರ್ಥಿಕ ಸಮಸ್ಯೆಗಳು ಇವೆಲ್ಲವೂ ಈಗ ಅಂತ್ಯ ಆಗುವ ಹಂತಕ್ಕೆ ಬಂದಿವೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗದೆ ನೀವು ಬೇಸರಗೊಂಡಿದ್ದೀರಿ. ಕೆಲವೊಮ್ಮೆ ನೀವು ನಿಮ್ಮದೇ ಜೀವನದ ಬಗ್ಗೆ ಅನುಮಾನ ಪಟ್ಟಿರಬಹುದು. ಆದರೆ ಫ್ರೆಂಡ್ಸ್, ನಿಮ್ಮ ಸಮಯ ಬದಲಾಗ್ತಾ ಇದೆ. ಮುಂದಿನ 7 ದಿನಗಳು ನಿಮ್ಮ ಜೀವನದ ದೊಡ್ಡ ತಿರುವು. ಈ 7 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ ದಿನಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸಲಿವೆ. ಗ್ರಹಗಳ ಚಲನೆ ಈಗ ಮಕರ ರಾಶಿಯವರಿಗೆ ಅನುಕೂಲ ಆಗಿರುತ್ತೆ. ನೀವು ಮಾಡಿದ ಪುಣ್ಯ ಫಲಗಳು ಈಗ ಫಲವನ್ನು ನೀಡಲಿದೆ. ಮೊದಲ ದೊಡ್ಡ ಬದಲಾವಣೆ ಹಣ ಮತ್ತು ಐಶ್ವರ್ಯ. ನೀವು ಎದುರಿಸುತ್ತಿದ್ದ ಹಣದ ಸಮಸ್ಯೆಗಳು ನಿಧಾನವಾಗಿ ದೂರ ಆಗುತ್ತೆ. ನೀವು ಕಾಯುತ್ತಿದ್ದ ಹಣ ನಿಮ್ಮ ಕೈಗೆ ಬರುತ್ತೆ. ಕೆಲವರಿಗೆ ಅಪ್ರತೀಕ್ಷಿತವಾಗಿ ದೊಡ್ಡ ಲಾಭದ ಹಣ ಸಿಗಬಹುದು. ಹಳೆಯ ಸಾಲಗಳು ತೀರಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ಆದರೆ ಒಂದು ಮುಖ್ಯ ಸಲಹೆ, ಹಣವನ್ನು ಜಾಣ್ಮೆಯಿಂದ ಬಳಸಿ. ಅವಶ್ಯಕತೆ ಇಲ್ಲದ ಖರ್ಚುಗಳನ್ನು ತಪ್ಪಿಸಿ. ಎರಡನೇ ದೊಡ್ಡ ಬದಲಾವಣೆ ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗ ಹುಡುಕ್ತಾ ಇರುವವರಿಗೆ ಇದು ಉತ್ತಮ ಸಮಯ. ನೀವು ನಿರೀಕ್ಷಿಸದಂತಹ ಒಳ್ಳೆಯ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ವೇತನ ಹೆಚ್ಚುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ಗುರುತಿಸಲಾಗುತ್ತೆ. ವ್ಯವಹಾರ ಮಾಡುವವರಿಗೆ ಹೊಸ ಅವಕಾಶಗಳು, ಹೊಸ ಒಪ್ಪಂದಗಳು ಬರುತ್ತೆ. ಲಾಭ ಹೆಚ್ಚಾಗುತ್ತೆ. ಮೂರನೇ ದೊಡ್ಡ ಬದಲಾವಣೆ ಸಂಬಂಧಗಳು ಮತ್ತು ಕುಟುಂಬ. ಕುಟುಂಬದಲ್ಲಿ ಇದ್ದ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತೆ. ಹಳೆಯ ಜಗಳಗಳು ಕೊನೆಗೊಳ್ಳುತ್ತೆ. ಪ್ರೀತಿ ಜೀವನದಲ್ಲಿ ಹಳೆಯ ಬದಲಾವಣೆ ಆಗಬಹುದು. ವಿವಾಹಕ್ಕೆ ಕಾಯ್ತಾ ಇರೋರಿಗೆ ಶುಭ ಸುದ್ದಿ ಅನ್ನೋದು ಬರಬಹುದು. ಆದರೆ ಎಚ್ಚರಿಕೆ ಫ್ರೆಂಡ್ಸ್, ಈ ಸಮಯದಲ್ಲಿ ನೀವು ಹೆಚ್ಚು ಜಾಗ್ರತೆ ವಹಿಸಬೇಕಾಗುತ್ತೆ. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಮೇಲೆ ಅಸೂಯೆ ಹೊಂದಿರಬಹುದು. ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಆದ್ದರಿಂದ ನಿಮ್ಮ ಯೋಚನೆಗಳನ್ನು, ಪ್ಲ್ಯಾನ್ಗಳನ್ನು ಯಾರಿಗೂ ಕೂಡ ಹೇಳಬೇಡಿ. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ. ಆಧ್ಯಾತ್ಮಿಕ ಪರಿಹಾರ: ಶನಿವಾರದ ದಿನ ಶನೀಶ್ವರ ದೇವರನ್ನು ಪೂಜೆ ಮಾಡಿ, ಎಳ್ಳು ಎಣ್ಣೆ ದೀಪ ಹಚ್ಚಿ ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳು ದೂರ ಆಗುತ್ತೆ. ಮನೋಬಲ ಮತ್ತು ಸಂದೇಶ: ಮಕರ ರಾಶಿಯವರು ಸಹಜವಾಗಿ ಶ್ರಮಶೀಲರು, ಧೈರ್ಯಶಾಲಿಗಳು. ನೀವು ಎದುರಿಸಿದ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ಆಗಿ ಮಾಡುತ್ತೆ. ಇನ್ನು ಈಗ ನೀವು ಯಶಸ್ಸಿನ ದಾರಿಯಲ್ಲಿ ಇದ್ದೀರಿ. ಮುಂದಿನ 7 ದಿನಗಳಲ್ಲಿ ಸಂಭವಿಸಬಹುದಾದ ಘಟನೆಗಳು: ಒಂದು ದೊಡ್ಡ ಅವಕಾಶ ನಿಮ್ಮ ಕೈಗೆ ಬರಬಹುದು. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ಬೋದು. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗಬಹುದು. ಇನ್ನು ಕೊನೆ ಮಾತು ಹೇಳೋದಾದರೆ, ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದು ಒಂದು ಶುಭ ಸಂಕೇತ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಗುತ್ತೆ. ನಿಮ್ಮ ಅದೃಷ್ಟ ಈಗ ನಿಮ್ಮ ಜೊತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.